ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಇಂದು ಬೈಕ್ ಮೇಲೆ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿರುವ ಗಾರ್ಡನ್ ಮತ್ತು ವಾಟರ್ ಪಾರ್ಕ್ ನೋಡಲು ಹೊರಟಿದ್ದೇವೆ. ಈ ಆಲ್ಮಟ್ಟಿ ಅಣೆಕಟ್ಟು ಪ್ರಸ್ತುತ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಬರುವ ಒಂದು ಸುಂದರ ನಿಸರ್ಗ ರಮಣೀಯವಾದ ತಾಣವಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪವಿದೆ. ಪ್ರವಾಸಿಗರಿಗೆ ನೇರವಾಗಿ ಮಾಡಿಸಿದ ಸ್ವರ್ಗವೆನಿಸಿದೆ. ಆಲ್ಮಟ್ಟಿಯಿಂದ ನೋಡಲು ನಾವು ನಿಡಗುಂದಿಯಿಂದ ನೇರವಾಗಿ ಲಾಲ್ ಬಹದ್ದೂರ್ ಜಲಾಶಯ ಕಮಾನಿನ ಒಳಗಡೆ ಹೊರಟಿದ್ದೇವೆ. ನೀವು ಈ ವಿಡಿಯೋದಲ್ಲಿ ಅದನ್ನು ನೋಡುತ್ತಿರಬಹುದು. ಹಾಗೆಯೇ ಮುಂದೆ ಹೋದರೆ ರೈಲ್ವೆ ಬ್ರಿಡ್ಜ್ ಅಂದರೆ ಸೇತುವೆ ಕೆಳಗಡೆ ಒಳಗಡೆ ಹೋದರೆ ರಾಕ್ ಗಾರ್ಡನ್ ಬರುತ್ತದೆ. ಈ ಗಾರ್ಡನ್ ಇಂದು ದಿನದಿಂದ ದಿನಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆತಕ್ಕಂಥ ಗಾರ್ಡನ್ ಉದ್ಯಾನವನವಾಗಿದೆ. ಇದನ್ನು ಆಲ್ಮಟ್ಟಿಯ KBJNL ಅಂದರೆ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತದ ಅಡಿಯಲ್ಲಿ ಸುಮಾರು 77 ಎಕರೆ ಭೂಪ್ರದೇಶದಲ್ಲಿ 4 ವಿಶ್ವ ಪರಂಪರೆ ಉದ್ಯಾನವನಗಳನ್ನು ಈ ಗಾರ್ಡನ್ ಈ ಒಂದು ಭೂಪ್ರದೇಶ ಒಳಗೊಂಡಿದೆ. ಒಂದನೇದು ಮೊಘಲ್ ಗಾರ್ಡನ್, ಎರಡನೇದು ಇಟಾಲಿಯನ್ ಗಾರ್ಡನ್, ಮೂರನೇದು ಫ್ರೆಂಚ್ ಗಾರ್ಡನ್, ನಾಲ್ಕನೇದು ರಾಕ್ ಗಾರ್ಡನ್ ಅಥವಾ ರೋಜ್ ಗಾರ್ಡನ್ ಆಗಿದೆ ಎಂಬ ಸುಂದರವಾಗಿರ್ತಕ್ಕಂಥ ಉದ್ಯಾನವನಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಅದರಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಈ ರಾಕ್ ಗಾರ್ಡನ್ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಅಲ್ಲದೆ ಈ ಆಲ್ಮಟ್ಟಿಯಲ್ಲಿ ಮತ್ತೆ ಇತ್ತೀಚೆಗೆ ಹೊಸದಾಗಿ ಒಂದು ವಾಟರ್ ಮನೋರಂಜನಾ ಪಾರ್ಕನ್ನು ಇತ್ತೀಚೆಗೆ ಅನಾವರಣಗೊಳಿಸಲಾಗಿದೆ. ಈ ಗಾರ್ಡನ್ನಿನಿಂದ ಹಾಗೆಯೇ ನೇರವಾಗಿ ಅಂದಾಜು 1 ಕಿಲೋಮೀಟರ್ ಒಳಗಡೆ ಹೋದರೆ ಬರುವುದೇ ನೀವು ನೋಡಲು ಬಯಸುತ್ತಿರುವ ಇತ್ತೀಚೆಗೆ ನಿರ್ಮಾಣ ಮಾಡಿರುವ ವಾಟರ್ ಮನೋರಂಜನಾ ಪಾರ್ಕ್ ಆಗಿರುತ್ತದೆ. ಇದನ್ನು ಇತ್ತೀಚೆಗೆ ಶ್ರೀಮಾನ್ಯ MB ಪಾಟೀಲ್ ಸಾಹೇಬರು, ವಿಜಯಪುರದ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆಯೇ ಶ್ರೀಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಮತ್ತು ಇತರೆ ಸಚಿವರುಗಳು, ಮತಕ್ಷೇತ್ರದ ಇತರ ಸಚಿವರುಗಳಿಂದ ಈ ವಾಟರ್ ಪಾರ್ಕ್ ಉದ್ಘಾಟನೆಯಾಗಿದೆ. ಇದನ್ನು ಸುಮಾರು ಅಂದಾಜು 5 ಎಕರೆ ಭೂಪ್ರದೇಶದಲ್ಲಿ 9.4 ಕೋಟಿ ಖರ್ಚಿನಲ್ಲಿ ಈ ವಾಟರ್ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಮಹಾರಾಷ್ಟ್ರ ಏಜೆನ್ಸಿಗೆ ಟೆಂಡರನ್ನು ವಾರ್ಷಿಕವಾಗಿ ನೀಡಲಾಗಿದೆ. ಇದು ಸುಂದರವಾಗಿರ್ತಕ್ಕಂಥ ವಾಟರ್ ಪಾರ್ಕ್ ಆಗಿರುತ್ತದೆ. ಇಲ್ಲಿ ನೀರಿನ ಸ್ಲೈಡ್ಗಳು, ಸ್ವಿಮ್ಮಿಂಗ್ ಪೂಲು ಮತ್ತು ಸ್ತ್ರೀ ಮತ್ತು ಪುರುಷರಿಗೆ ಬೇರೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂಥ ಬಟ್ಟೆ ಉಡುಪು ಬದಲಾಯಿಸುವ ಕೊಠಡಿಗಳು, ಹಾಗೆಯೇ ರೆಸ್ಟೋರೆಂಟ್ ಸೌಲಭ್ಯಗಳಿವೆ ಮತ್ತು ಕಾಸ್ಟ್ಯೂಮ್ಸ್ಗಳು ಅಂದರೆ ಈಜು ಉಡುಗೆಗಳು ಬಾಡಿಗೆಗೆ ಮತ್ತು ಆ ಕಾಸ್ಟ್ಯೂಮ್ಸ್ ಅಂದರೆ ಈಜು ಉಡುಗೆಗಳಿಗೆ ಹೆಚ್ಚುವರಿಯಾಗಿ ಬೇರೆ ಶುಲ್ಕವಿರುತ್ತದೆ. ಈ ವಾಟರ್ ಪಾರ್ಕ್ ಹೋಗಬೇಕಾದರೆ ಇಲ್ಲಿ ಟಿಕೆಟ್ ಕೌಂಟರನ್ನು ಮಾಡಲಾಗಿದೆ. ಇಲ್ಲಿ ಪ್ರವೇಶ ದ್ವಾರ ದೊಡ್ಡವರಿಗೆ 400 ಇರುತ್ತದೆ. ಅಂದರೆ ಅವರು 4 ಅಡಿಗಿಂತ ಎತ್ತರವಿರುವವರಿಗೆ 400 ರೂಪಾಯಿ ಈಜು. ಆಮೇಲೆ ಮಕ್ಕಳಿದ್ದರೆ ಅಂದರೆ ಅವ್ರಿಗೆ 200 ರೂಪಾಯಿ ಪ್ರವೇಶ ಫೀ ಇರುತ್ತೆ. ಅವರು 4 ಅಡಿಗಳಿಂತ ಕಡಿಮೆ ಎತ್ತರ ಇರುವವರಿಗೆ ಈ ರೀತಿಯಾಗಿ ದರವನ್ನು ನಿಗದಿಯನ್ನು ಮಾಡಲಾಗಿದೆ. ಅದೆಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಾಗುತ್ತದೆ. ಜೊತೆಗೆ ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಸುರಕ್ಷತಾ ದೃಷ್ಟಿಯಿಂದ ಆ ಸಲಹೆ ಸೂಚನೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲೆಲ್ಲಿಯೂ ಕೂಡ ನೀಡಿದ್ದಾರೆ. ಅದನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಜೊತೆಗೆ ಈ ವಾಟರ್ ಪಾರ್ಕ್ ಟೈಮಿಂಗು ಕೂಡ 10 AM ದಿಂದ 2 PM ವರೆಗೆ. ಮಧ್ಯಾಹ್ನ ಊಟಕ್ಕೆ 40 ನಿಮಿಷ ಕೊಡಲಾಗಿದೆ. ಜೊತೆಗೆ ಮಧ್ಯಾಹ್ನ 2:40 5:30
ಈ ಒಂದು ವಾಟರ್ ಪಾರ್ಕ್ ಚಾಲೂ ಇರ್ತದೆ. ಒಟ್ಟಿನಲ್ಲಿ ಈ ವಾಟರ್ ಪಾರ್ಕ್ ಇದು ಪ್ರವಾಸಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಒಂದು ಸ್ವರ್ಗವಾದ ಸ್ಥಳವಾಗಿದೆ. ಸಖತ್ತಾಗಿ ಎಂಜಾಯ್ ಮಾಡಬೇಕೆನ್ನುವವರಿಗೆ ಈ ಆಲಿಮಟ್ಟಿ ಆಣೆಕಟ್ಟಿನಲ್ಲಿರುವ ಗಾರ್ಡನ್ ಮತ್ತು ಈ ವಾಟರ್ ಪಾರ್ಕಿಗೆ ಹೋಗಬಹುದು. ಹಾಗೆಯೇ ಈ ಆಲಮಟ್ಟಿ ಆಣೆಕಟ್ಟಿನ ಗಾರ್ಡನ್ ಮತ್ತು ವಾಟರ್ ಪಾರ್ಕ್ ಪ್ರವಾಸಿಗರನ್ನು ಕೈ ಮಾಡಿ ಕರೆಯುತ್ತದೆ. ಅಷ್ಟೇ ಅಲ್ಲದೆ ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿ ಭಾಳಷ್ಟು ಜನರು ಮನೋರಂಜನೆಗಾಗಿ ಬರುತ್ತಾ ಇದ್ದಾರೆ. ಇದು ಮನಸ್ಸಿಗೆ ಉಲ್ಲಾಸ ಮತ್ತು ಮನೋರಂಜನೆಯನ್ನು ನೀಡುವಂತಹ ಒಂದು ಸುಂದರವಾಗಿರ್ತಕ್ಕಂಥ ತಾಣ ಆಗಿದೆ ಅಂಥೇಳಿ ಹೇಳಬೇಕಾಗ್ತದೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.